ನಮಸ್ತೆ, ಹೆಲೋ ಮಕ್ಳೇ, ಹೇಗಿದ್ದೀರಾ? ಎಲ್ರು ಆರಾಮಲ್ವಾ? 50 ವರ್ಷಗಳ ನಂತರ ಚಂದ್ರನಿಂದ ಬಂದ ಭೂಮಿಯ ಅದ್ಭುತ ಚಿತ್ರಗಳು. ಹೌದು ಮಕ್ಕಳೇ, ಸರಿಯಾಗಿ ಕೇಳಿದ್ದೀರಿ. ಇವತ್ತು ಬಾಹ್ಯಾಕಾಶ ಲೋಕದಲ್ಲಿ ಒಂದು ದೊಡ್ಡ ಇತಿಹಾಸ ಸೃಷ್ಟಿಯಾಗಿದೆ. ಸುಮಾರು 54 ವರ್ಷಗಳ ಸುದೀರ್ಘ ಕಾಯುವಿಕೆಯ ನಂತರ ಮನುಷ್ಯ ಮತ್ತೆ ಚಂದ್ರನ ಹತ್ರ ಹೋಗಿ ಬಂದಿದ್ದಾನೆ. ನಾಸಾದ ಆರ್ಟೆಮಿಸ್ 2 ಮಿಷನ್ನ ಗಗನಯಾತ್ರಿಗಳು ಚಂದ್ರನ ಕಕ್ಷೆಯಿಂದ ಭೂಮಿಯ ಅತ್ಯಂತ ಸುಂದರವಾದ ಫೋಟೋಗಳನ್ನು ಕಳುಹಿಸಿದ್ದಾರೆ. ಆ ಫೋಟೋಗಳಲ್ಲಿ ಏನಿದೆ, ಈಗ ಈ ಮಿಷನ್ ಎಲ್ಲಿದೆ ಎಂಬ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಮುಖ್ಯಾಂಶಗಳನ್ನ ಕೇಳಿ. ಏಪ್ರಿಲ್ 1, 2026ರಂದು ನಾಸಾ ಈ ಐತಿಹಾಸಿಕ ಮಿಷನ್ ಅನ್ನು ಉಡಾವಣೆ ಮಾಡಿತು. ಇದರಲ್ಲಿ 4 ಗಗನಯಾತ್ರಿಗಳಿದ್ದಾರೆ: ರೀಡ್ ವೈಸ್ಮನ್, ವಿಕ್ಟರ್ ಗ್ಲೋವರ್, ಕ್ರಿಸ್ಟಿಯಾನ್ ಕೋಚ್ ಅಂಡ್ ಜೆಮೆರಿ ಹ್ಯಾನ್ಸ್ನೆಸ್. 1972ರ ಅಪೋಲೋ ಮಿಷನ್ನ ನಂತರ ಮನುಷ್ಯ ಚಂದ್ರನ ಹತ್ತಿರ ಹೋಗಿರುವುದು ಇದೇ ಮೊದಲು. ಭೂಮಿಯ ಅದ್ಭುತ ಚಿತ್ರಗಳು. ಓರಿಯಾನ್ ನೌಕೆಯ ಕಿಟಕಿಯಿಂದ ಭೂಮಿಯು ಒಂದು ನೀಲಿ ಗೋಳದಂತೆ ಕಾಣುತ್ತಿದೆ. ಗಗನಯಾತ್ರಿಗಳು ಕಳುಹಿಸಿದ ಒಂದು ಚಿತ್ರದಲ್ಲಿ ಭೂಮಿಯ ಮೇಲೆ ಸುಂದರವಾದ ಅರೋರಾ ಅಂದರೆ ಹಸಿರು ಬಣ್ಣದ ಬೆಳಕು ಮಿಂಚುತ್ತಿರುವುದು ಸ್ಪಷ್ಟವಾಗಿ ಕಂಡಿದೆ. ಚಂದ್ರನ ಹಿಂಭಾಗದಿಂದ ಭೂಮಿ ಉದಯಿಸುವ ಅರ್ತ್ ರೈಸ್ ಚಿತ್ರವು ಕಣ್ಣಿಗೆ ಹಬ್ಬದಂತಿದೆ. ಇದೊಂದು ಹೊಸ ದಾಖಲೆ. ಏಪ್ರಿಲ್ 6, 2026ರಂದು ಈ ನೌಕೆಯು ಭೂಮಿಯಿಂದ ಸುಮಾರು 4,06,771 ಕಿಲೋಮೀಟರ್ ದೂರ ತಲುಪುವ ಮೂಲಕ ಇತಿಹಾಸದಲ್ಲೇ ಮನುಷ್ಯ ಪ್ರಯಾಣಿಸಿದ ಅತ್ಯಂತ ಹೆಚ್ಚಿನ ದೂರದ ದಾಖಲೆಯನ್ನು ಮುರಿದಿದೆ. ಈಗ ಈ 4 ಗಗನಯಾತ್ರಿಗಳು ಚಂದ್ರನ ಕಕ್ಷೆಯನ್ನ ಪೂರ್ಣಗೊಳಿಸಿ ವಾಪಸ್ ಭೂಮಿಯತ್ತ ಪ್ರಯಾಣ ಬೆಳೆಸಿ ಬಂದು ಮುಟ್ಟಿದ್ದಾರೆ. ಇಲ್ಲಿ ವಿಶೇಷವೇನೆಂದರೆ, ಈ ನೌಕೆಯು ಭೂಮಿಗೆ ಮರಳಲು ಹೆಚ್ಚುವರಿ ಇಂಧನ ಬಳಸುವ ಬದಲು ಚಂದ್ರನ ಗುರುತ್ವಾಕರ್ಷಣೆಯನ್ನೇ ಲೂನಾರ್ ಗ್ರಾವಿಟಿ ಬಳಸಿಕೊಳ್ಳುತ್ತಿದೆ. ಇದನ್ನು ವಿಜ್ಞಾನದಲ್ಲಿ ಫ್ರೀ ರಿಟರ್ನ್ ಟ್ರಾಜೆಕ್ಟರಿ ಎಂದು ಕರೆಯುತ್ತಾರೆ. ಅಂದರೆ ಚಂದ್ರನ ಗುರುತ್ವಾಕರ್ಷಣೆಯ ಬಲವು ಒಂದು ಜೋಕಾಲಿಯಂತೆ ಸ್ಲಿಂಗ್ ಶಾಟ್ ನೌಕೆಯನ್ನು ಮತ್ತೆ ಭೂಮಿಯತ್ತ ತಳ್ಳುತ್ತದೆ. ಇದು ವಿಜ್ಞಾನ ಮತ್ತು ಭೌತಶಾಸ್ತ್ರದ ಅದ್ಭುತ ಅನ್ವಯವಾಗಿದೆ. ಏಪ್ರಿಲ್ 10ರಂದು ಇವರು ಪೆಸಿಫಿಕ್ ಮಹಾಸಾಗರದಲ್ಲಿ ಸುರಕ್ಷಿತವಾಗಿ ಇಳಿದಿದ್ದಾರೆ. ವಿಜ್ಞಾನ ಲೋಕದ ಈ ದೊಡ್ಡ ಸಾಧನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.